ನಮಸ್ಕಾರ, ನಾನು ಶುಭಾ. ಕುದಿಯೋ ನೀರೊಳಗಡೆ ಕಡಲೆಪುರಿ ಸೇರಿಸಿ ನೋಡಿ, ನಿಮ್ಮ ಹಣ ನೀವು ಉಳಿತಾಯ ಮಾಡ್ಕೋಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ. ತವಾ ಮೇಲೆ ದೋಸೆನೇ ಎದ್ದೇಳ್ತಾ ಇಲ್ಲ ಅಂದಾಗ ನೀವು ಒಂದು ಸ್ವಲ್ಪ ಪುಡಿ ಉಪ್ಪು, ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಪುಡಿ ಉಪ್ಪು, ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಮತ್ತು ಈರುಳ್ಳಿಗೆ ಪೋರ್ಕ್ ಚುಚ್ಚಿದ್ದೀನಲ್ಲ ಸ್ಪೂನು, ಈ ಥರ ಉಜ್ಜುತ್ತಾ ಇರಬೇಕು. ಚೆನ್ನಾಗಿ ಉಜ್ಜಿಬಿಟ್ಟು ಮತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರ್ ಆಗಲಿ ಇಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಈ ಥರ ಒರೆಸ್ಬಿಡ್ರಿ. ಈ ಥರ ಮಾಡಿಬಿಟ್ಟು ಮತ್ತೆ ದೋಸೆ ಹಾಕಿ, ಒಂದು ಸ್ವಲ್ಪ ಕೂಡ ದೋಸೆ ಮೆತ್ಕೊಳ್ಳಲ್ಲ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಈ ಟಿಪ್ಸು. ಒಂದು ಟಿಶ್ಯೂ ಪೇಪರ್ ಆಗಲಿ ಇಲ್ಲ ಅಂದರೆ ಒಂದು ಪೇಪರ್ ತಗೊಂಡು ಒಂದು ಸ್ವಲ್ಪ ಅರಿಶಿನ, ಮೆಣಸು, ಒಂದೆರಡು ಲವಂಗ ಇದನ್ನು ಮಡ್ಚ್ಕೊಬಿಡ್ಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಮಡಚ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನೀವು ರೆಗ್ಯುಲರ್ ಬಳಸೋ ರೈಸ್ ಒಳಗಡೆ ಇದನ್ನ ಇಟ್ಬಿಡಿ. ಈ ಥರ ಇಡೋದ್ರಿಂದ ಎಷ್ಟು ದಿನ ಇಟ್ಟರೂ ಹುಳು ಬೀಳಲ್ಲ. ಟ್ರೈ ಮಾಡಿ, ಈ ಟಿಪ್ಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಒಂದು ಬಾಣಲಿಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೆ. ಚೆನ್ನಾಗಿ ನೀರು ಬಿಸಿ ಆದಮೇಲೆ ಒಂದು 2 ಕಪ್ಪಷ್ಟು ಕಡಲೆಪುರಿ ಸೇರಿಸಿದ್ದೀನಿ. ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಇವಾಗ ನಾವು ಮೆತ್ತಗಾಗಿದ್ದರೆ ಅದನ್ನು ಬಳಸಲ್ವಲ್ಲ. ಈ ಥರ ಕಡಲೆಪುರಿ ಮೆತ್ತಗಾಗಿಬಿಟ್ರೆ ನೀವು ಅದನ್ನು ಕುದಿಯೋ ನೀರೊಳಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿ. ಮತ್ತು ಸ್ಟ್ರೇನರಲ್ಲಿ ಹಾಕ್ಬಿಟ್ಟು ನೀರು ಸಪ್ರೇಟ್ ಆಗಿದೆ ನೋಡ್ತಾ ಇದ್ದೀರಲ್ಲ. ಮತ್ತು ತಕ್ಷಣ ನೀರು ಹಾಕ್ಬಿಡಿ. ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀರು ಒಂದು ಸ್ವಲ್ಪನೂ ಇರಬಾರ್ದು. ನಾವು ಇವಾಗ ಏನಾದರೂ ಮಾಡಬೇಕಂದ್ರೆ ಕಡಲೆಪುರಿ ನೆನೆಸ್ಬಿಟ್ಟು ಮಾಡ್ತೀವಲ್ಲ, ಇದು ಇನ್ಸ್ಟೆಂಟಾಗಿ ಈ ಥರ ಕುದಿಯೋ ನೀರೊಳಗೆ ಹಾಕ್ಬಿಟ್ಟಿದ್ದೀರಂದರೆ ಬಿಸಿ ನೀರೊಳಗಡೆ ತಕ್ಷಣ ಮಾಡ್ಕೋಬೋದು. ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಇರಲಿಲ್ಲ. ಮೊಸರು ಒಂದು ಸ್ವಲ್ಪ ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಕೊಂಡಿದ್ದೆ. ಇದನ್ನೊಂದು ಬಟ್ಲೊಳಗೆ ಹಾಕ್ಕೊಳ್ಳಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ಒಂಥರ ತರತರಿಯಾಗಿ ಹಂಗಿರಬಾರ್ದು, ಗಂಟಾಗಿ. ಗೋಧಿ ಹಿಟ್ಟು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾವು ರವೆ ಹಾಕ್ಕೊತೀವಿ ಅನ್ನೋರು 1 ಸ್ಪೂನಷ್ಟು ರವೆ, 1 ಸ್ಪೂನಷ್ಟು ಗೋಧಿ ಹಿಟ್ಟು ಬೇಕಾದರೂ ಹಾಕ್ಕೋಬೋದು. ಮಿಕ್ಸಿ ಜಾರೊಳಗಡೆ ಕೂಡ ನೀರು ಹಾಕ್ಬಿಟ್ಟು ಅದನ್ನು ವೇಸ್ಟ್ ಮಾಡ್ದಿರಾ ಇದು ಮತ್ತೆ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಸ್ಮೂತ್ ಪೇಸ್ಟ್ ಆಗೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ಪೂನಲ್ಲಿ. ನಂದು ನೀರು ಒಂದು ಸ್ವಲ್ಪ ಕಮ್ಮಿ ಬಂತು. ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನೀವು ಈ ಥರನೇ ಮಿಕ್ಸ್ ಮಾಡ್ಕೋಬೇಕು. ಒಂದು ಪಿಂಚಷ್ಟು ಸೋಡಾ, ಬೇಕಿಂಗ್ ಸೋಡಾ ಮತ್ತು ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಡಿ. ಕಡಲೆಪುರಿಯಲ್ಲಿ ಒಂದು ಸ್ವಲ್ಪ ಉಪ್ಪಿರುತ್ತಲ್ವ, ನೋಡ್ಕೊಂಡು ಹಾಕ್ಕೊಳ್ಳಿ. ಬ್ಯಾಟರ್ ರೆಡಿಯಾಗಿದೆ. ಇವಾಗ ಗ್ಯಾಸ್ ಮೇಲೆ ಒಂದು ಹೆಂಚು ಬಿಸಿಯಾಗಿದೆ. ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ದೋಸೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿ. ಇವಾಗ ಸಂಜೆ ಟೈಮು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ನಾವು ಲೈಟಾಗಿ ಮಾಡ್ತೀವಲ್ಲ, ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಆಚೆ ಹೋದರೂ ಅಷ್ಟೇ, ಸಾಮಾನ್ಯವಾಗಿ ಮಕ್ಕಳು ದೋಸೆ, ಮಸಾಲೆ ದೋಸೆ ಹಂಗೆ ಕೇಳ್ತಾರಲ್ಲ, ಇದು ಇನ್ಸ್ಟೆಂಟಾಗಿ ಆಗುತ್ತೆ. ಸೇಮ್ ಮಸಾಲೆ ದೋಸೆ ಟೇಸ್ಟೇ ಬರುತ್ತೆ. ತಿನ್ನೋವಾಗ ಗರಿಗರಿಯಾಗಿ. ನೋಡ್ತಾ ಇದ್ದೀರಲ್ಲ, ಆ ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ತಿನ್ನೋಕ್ಕೂ ಅಷ್ಟೇ ಗರಿಗರಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಕಡಲೆಪುರಿ ಇದೆ, ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ, ಇಲ್ಲ ಚೆನ್ನಾಗಿದ್ರೂ ಮಾಡ್ಕೋಬೋದು. ಇಲ್ಲ ಸಾಮಾನ್ಯವಾಗಿ ನಾವು ಮೆತ್ತಗಾಗ್ಬಿಟ್ರೆ ಬಳಸಲ್ವಲ್ಲ, ನಾನು ಇದನ್ನು ಈ ಥರ ದೋಸೆಗೆಲ್ಲ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ನೀವು ಬೆಣ್ಣೆ, ತುಪ್ಪ ಯಾವುದನ್ನು ಬಳಸ್ಬೋದು. ಗರಿ ಆದಮೇಲೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಬಿಡಿ. ಎರಡೂ ಕಡೆ ಏನು ಸುಟ್ಟೋ ಅಷ್ಟಿಲ್ಲ, ಯಾಕಂದರೆ ನಾನು ಚೆನ್ನಾಗಿ ಸುಟ್ಟಿದ್ದೀನಲ್ಲ. ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನಾನು ಇನ್ಸಿಡೆಂಟಾಗಿ ಒಂದು ಚಟ್ನಿ ಮಾಡ್ಕೊತೀನಿ ನಮ್ಮ ಮನೆಯಲ್ಲಿ, ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊಬ್ಬರಿ, ಹುರ್ಗಡ್ಲೆ ಒಂದು ಸ್ವಲ್ಪ, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 2, ಶುಂಠಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಬಿಡಿಸ್ಕೊಂಡು, ನಿಮಗೆ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರಲ್ಲಿ ರುಬ್ಕೊಬಿಡಿ. ಚಟ್ನಿ ಕೂಡ ರೆಡಿ ಆಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಬನ್ನಿ ನೋಡಿ. ಇನ್ಸ್ಟೆಂಟಾಗಿ ದೋಸೆ ಮತ್ತು ಚಟ್ನಿ ಕೂಡ ರೆಡಿಯಾಗಿದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.